ನನಗೆ ರಾಜಕಾರಣ ಮುಖ್ಯ ಅಲ್ಲ. ಭಕ್ತಂಗೂ ಭಗವಂತನಿಗೂ ವ್ಯವಹಾರ ಮಾಡಂತದ್ದು ದೇವಾಲಯ ಮತ್ತು ದೇವರು ಅವ್ರವ್ರ ಧರ್ಮ. ನನಗೆಲ್ಲಾ ಧರ್ಮದ ಪೀಠಗಳನ್ನು ಕೂಡ ಆಹ್ವಾನಿಸಿ, ಕ್ರೈಸ್ತ ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧ ಇರ್ಬೋದು, ಹಿಂದೂ ಧರ್ಮ ಎಲ್ಲ ಕೂಡ ನಮ್ಮ ರಾಜ್ಯದಲ್ಲಿ ನಾವು ತಳ್ಳಕ್ಕಾಗ್ತದ? ನನ್ನ ಹೆಸರು ಬದಲಾವಣೆ ಮಾಡ್ಬೇಕಾಗ್ತದ? ಧರ್ಮನ ಬಿಡಕ್ಕಾಗ್ತದ? ನೀವು ಧರ್ಮ ಬಿಟ್ಟರು ಧರ್ಮ ಬಿಡಕ್ಕಾಗಲ್ಲ. ಯಾವುದೇ ಧರ್ಮದವರು ಒಂದು ಅವಕಾಶ ಸಿಕ್ತಂತ ಸಂದರ್ಭದಲ್ಲಿ ಎಲ್ಲಾ ಹೋಗ್ತಾರೆ. ಎಲ್ಲಾ ಧರ್ಮದವರು ಭೂಮಿ ಪೂಜೆ ಮಾಡ್ತಾರೆ. ಭೂಮಿ ಪೂಜೆ ಮಾಡಿ ಯಾರು ಕರೀತಾರೆ? ಈಗ ಪ್ರತಿ ಒಂದು ಮನೆಯಲ್ಲೂ ಕೂಡ ಒಂದು ನಾಮಕರಣ ಮಾಡ್ಲಿ, ಒಂದು ಕಿವಿ ಚುಚ್ಚಲಿ, ಏನೇ ಒಂದು ಹೆಸರು ಏನೇ ಮಾಡಿದ್ರು ಕೂಡ ಉಪನಯ ಮಾಡ್ಲಿ, ಎಲ್ಲ ಅವರು ಪೀಠದವ್ರನ್ನ ಕರ್ಕೊಂಡು ಬಂದೇ ತಾನೇ ಮಾಡೋದು. ಒಂದು ರಾಜ್ಯಕ್ಕೆ ಹಿತಕ್ಕಾಗ್ಲಿ ಅಂತ ಹೇಳಿ ನಾವು ಒಂದು ಜವಾಬ್ದಾರಿನ ತೆಗೆದುಕೊಂಡಾಗ ಎಲ್ಲರೂ ಕೂಡ ಎಲ್ಲರ ಆಶೀರ್ವಾದವನ್ನು ಪಡ್ಕೊಂಡು ನಾವು ತೆಗೆದುಕೊಳ್ಬೇಕು. ಆ ಕೆಲಸನ ನಾನು ಮಾಡಿದ್ದೇನೆ. ಅದಕ್ಕೆ ಏನಿಲ್ಲ, ನನ್ನ ಭಾವನೆ, ನನ್ನ ಭಕ್ತಿ ಈ ಲೋಕ ಕಲ್ಯಾಣಕ್ಕೆ, ಜನರಿಗೆಲ್ಲ ಕೂಡ ಒಳ್ಳೇದಾಗ್ಲಿ ಅಷ್ಟೇ. ನನಗೆ ಸಿಕ್ಕಿರುವಂತ ಅಧಿಕಾರ ಜನರಿಗೆ ಸಂಪೂರ್ಣವಾಗಿ ಸಮರ್ಪಿಸಿ ರಾಜ್ಯದ ಜನತೆಗೆ ಒಳ್ಳೇದಾಗಬೇಕು, ನೆಮ್ಮದಿ ಶಾಂತಿಯಿಂದ ಇರಬೇಕು, ಒಳ್ಳೆ ಮಳೆ ಬೆಳೆ ಬರಲಿ, ಯಾವಾಗ್ಲೂ ಕೂಡ ಈ ಭಾಗ ಕೆರೆ ಎಲ್ಲ ತುಂಬಿ ತುಳುಕ್ಲಿ.